ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಗೆ ನಮ್ಮ ಭಾರತದಲ್ಲೂ ಕೂಡ ಸಂತಾಪ ಸೂಚಿಸಲಾಗಿತ್ತು. ಈ ಹಿನ್ನೆಲೆ ಖಮೇನಿಗೆ ಸಂತಾಪಕ್ಕೆ ಇದೀಗ ಪ್ರಮೋದ್ ಮುತಾಲಿಕ್ ಕಿಡಿಕಾರ್ತಾ ಇದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಬಜೆಟ್ನಲ್ಲಿ ಖಮೇನಿಗೆ ಸಂತಾಪ ಸೂಚಿಸಲಾಗಿತ್ತು. ಖಮೇನಿ ಹತ್ಯೆಗೆ ಮೌನಾಚರಣೆ ಮಾಡಿದ್ದು ಖಂಡನೀಯ ಅಂತ ಹೇಳ್ತಾ ಇದ್ದಾರೆ ಮುತಾಲಿಕ್. ಖಮೇನಿ ಇರಾನ್ ದೇಶದ ಅತ್ಯಂತ ಕ್ರೂರಿ ಭಯೋತ್ಪಾದಕ. ಎಲ್ಲೋ ಸತ್ತ ಖಮೇನಿ ಬಗ್ಗೆ ಸಂತಾಪ ಸೂಚನೆ ಏನಕ್ಕೆ ಮಾಡಿದ್ರಿ ಅಂತ ಹೇಳಿ ಖಂಡಿಸ್ತಾ ಇದ್ದಾರೆ. ಸ್ಥಳೀಯ ಬಿಜೆಪಿ ನಾಯಕರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಇದನ್ನ ಖುದ್ದು ಬಿಜೆಪಿಯವರೇ ಖಂಡನೆ ಮಾಡಬೇಕಿತ್ತು. ಆದ್ರೆ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಅವರೇ ಇಲ್ಲಿ ಸಂತಾಪ ಸೂಚಿಸುತ್ತಿದ್ದಾರೆ ಅಂತ ಹೇಳಿ ಮುತಾಲಿಕ್ ಈಗ ಕಿಡಿಕಾರ್ತಿದ್ದಾರೆ. ಬಿಜೆಪಿ ಕಾರ್ಪೊರೇಟರ್ಸ್ಗಳಿಗೆ ಧಿಕ್ಕಾರ ಅಂತ ಹೇಳಿ ಖುದ್ದು ತಮ್ಮ ಪಕ್ಷದ ವಿರುದ್ಧವೇ ಮಾತನಾಡಿದ್ದಾರೆ ಮುತಾಲಿಕ್ ಅವರು. ಕಲಬುರಗಿಯಲ್ಲಿ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಡನೆಯ ಸಮಯದಲ್ಲಿ ಮುಸ್ಲಿಂ ಕಾರ್ಪೊರೇಟರ್ ಮಹಿಳೆ ಅವಳು ಖಮೈನಿ ಸತ್ತಿದ್ದಕ್ಕೆ ಒಂದು ಕಂಡೋಲೆನ್ಸ್ ಅದನ್ನ ಮಾಡಿ ಮತ್ತು ಇಡೀ ನಗರ ಸಭೆಯ ಇರುವಂತಹ ಎಲ್ಲ ಸದಸ್ಯರಿಗೆ ಎದ್ದು ನಿಂತು ಮೌನಾಚರಣೆ ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿದ್ದಂತಹ ಎಲ್ಲರೂ ಕೂಡ ಮೌನಾಚರಣೆಯನ್ನ ಮಾಡಿದ್ದಾರೆ. ನಾನು ಕೇಳೋದು, ಆಯತುಲ್ಲಾ ಖಮೈನಿ ಇರಾನಿನ ಅತ್ಯಂತ ಕ್ರೂರಿ ರಾಕ್ಷಸಿ ಭಯೋತ್ಪಾದಕ. ಸೊ ಅಂಥವನಿಗೆ ಕಲಬುರಗಿಯ ಈ ಕಾರ್ಪೊರೇಟರ್ಗೆ ಏನು ಸಂಬಂಧ? ಬಜೆಟ್ ಮಂಡನೆಯ ಸಮಯದಲ್ಲಿ ಮುಸ್ಲಿಂ ಕಾರ್ಪೊರೇಟರ್ ಮಹಿಳೆ